ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ನಿನ್ನೆ ಸಾಯಂಕಾಲ ಒಂದು ಟ್ರಿಪ್ ಬಂದೈತ್ರಿಕಲ್ಲ. ರಾತ್ರಿ 10-11 ಆಗೈತಿ. ಯಾವಾಗ ಬಂದು ಹಾಕ್ಯಾರ ಅನ್ಸೋದು. ಮೋಸ್ಟ್ಲಿ ಸಂಜೆ 5-6 ಗಂಟೆಗೆ ಬರ್ತಂತಂದ್ರೆ ಯಾವಾಗ ತಂದು ಹಾಕ್ಯಾರೇನು. ನಾವು ನಿಂತ್ವಿ ಓಡ್ರ ಥರ ನಿಂತ್ವಿ. ಆಮೇಲೆ ಬೇಸರ ಹೋಗ್ಬಿಟ್ವಿ ಮನೆಗೆ. ಜಸ್ಟ್ ಮನೆ ಹೊಡ್ಯಾದಿದೆ, ಒಂದು ಲೈನ್ ಹೊಡೆದೇನಿ. ಬಟ್ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಬಂದ್ಮ್ಯಾಗ ಮತ್ತೆ ಕಂಟಿನ್ಯೂ ಮಾಡ್ಬೇಕು. ನೋಡೋಣ, ಕರೆಂಟ್ ಬಂದ್ಮ್ಯಾಗ ಕಂಟಿನ್ಯೂ ಮಾಡೋ ಮುಂದೆ ಮತ್ತೆ ವಿಡಿಯೋ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಸ್ಟ್ 1 ಅವರ್ ಆಯ್ತು ಕರೆಂಟ್ ಬಂದು ನೀರು ಹೊಡ್ಯಾತಿದ್ದೆ. ಸೊ ಇದೆಲ್ಲ ಹೊಡ್ಕೊಂಡೆ, ಈ ಕಡೆ ಸೈಡ್ ಇದೆಲ್ಲ ಹೊಡ್ಕೊಂಡೆ. ಇಷ್ಟೆಲ್ಲ ಹೊಡ್ಕೊಳ್ಳೋದ್ರಾಗ ನಮ್ಮ ಆಶೀಪ್ ಅವ್ರು ಬಂದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಮಾಡತ್ತಾರೆ. ಈ ಕಡೆ ಗೋಡಿ ಪೂರ ಅವರು ಹೊಡೆದು ಕೊಡತ್ತಾರೆ ನೀರು. ಸೊ ಬರ್ರಿ, ಅವರು ಒಂದು ಟಿಪ್ ಹೇಳ್ತಾರಂತ ನೀರು ಹೊಡಿದು ಹೆಂಗಂತೇಳಿ ಕೇಳೋಣಂತ. ಹೇಳ್ರಿ ಸರ. ನೋಡ್ರಿ, ನಮ್ಮ ಅಪ್ಪ ಹೇಳ್ತಾ ಇದ್ರೆ ಮನೆ ಕಟ್ಸುವಾಗ ಒಂದು ನಿಮಿಷ ಸ್ವಲ್ಪ ವಾಯ್ಸ್ ಜೋರು ಬರಲಿ, ನನಗೆ ಕೆಲಸ ಆಲ್ತ. ನೋಡ್ರಿ, ನಮ್ಮ ಅಪ್ಪಾರ ಮೊದಲೇ ಹೇಳ್ತಾ ಇದ್ರೆ ನಾವು ಮನೆ ಕಟ್ಸ್ಬೇಕಾರೆ ನಂಗೆ ನೀರು ಹೊಡಿಬೇಕಾರೆ ಅವಾಗ ಹೇಳಿದ್ರೆ ಹಿಂಗೆ ಇರುತ್ತಲ್ಲ, ಫುಲ್ ಹಿಂಗೆ ಹಿಡಿದ್ರಪ್ಪ ಅಂತ ಫುಲ್ ನೀರು ತಳಗೆ ಹೋಗಿ ಮುಟ್ಟು ಮಟ್ಟನೂ ಸರ್ಸ್ಬಾರ್ದು. ಮುಟ್ಟಿಂದ ಆಮ್ಯಾಗ ಸ್ವಲ್ಪ ಸರ್ಸ್ಕೊಂಡು ಬರ್ಬೇಕು ಅಂತ ಹೇಳಿಕೊಡ್ತಿದ್ರು. ಅವ್ರು ಹೇಳ್ದಂಗೆ ಇವತ್ತು ನಾನು ನಮ್ಮ ಫ್ರೆಂಡಿಗೆ ಹೇಳ್ಕೊಡತ್ತೀನಿ. ಯಾಕಂದ್ರೆ ಅಪ್ಪ ಹೇಳಿದ್ದು ಮಾತು ಮಕ್ಳಿಗೆ ಹೇಳ್ತಾರೆ, ಮಕ್ಳು ಹೇಳಿದ ಮಾತು ಇನ್ನೊಬ್ರಿಗೆ ಹೇಳ್ತಾರಲ್ಲ, ಹಂಗೆ ಗಾಡ್ ಈಸ್ ಗ್ರೇಟ್ ಅಂತಾರಲ್ಲ. ಇಲ್ಲ ನೋಡ್ರಿ, ಯಾಕೆ ಮಾಡತ್ತೀನ ವಿಡಿಯೋ ಕಂಟಿನ್ಯೂಸ್ ಇಲ್ಲ ನೋಡ್ರಿ. ದಿನಕ್ಕೆ ಒಂದು 6-8-10 ಜನ ಬಂದ್ರಪ್ಪ ಅಂದ್ರೆ ಕೆಲಸಗಾರರು ಬಡ 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 ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತೊಂದು ಹೆಚ್ಚು ಕಮ್ಮಿ ಒಂದು 3-4-5 ದಿನದಾಗ ಕಟ್ಬಿಟ್ರೆ ಪೂರ. ಇನ್ನೂ ಒಂದು ದಿನ ಬೇಕು, ಯಾಕಂದ್ರೆ ಇಷ್ಟು ಉಳ್ಕೊಂಡೈತಿ. ಇದೊಂದು ಲೈನ್ ಉಳ್ಕೊಂಡೈತಿ. ಇದೊಂದು ಆಯ್ತಪ್ಪ ಅಂದ್ರೆ ಯೂ ಶಾಪ್ ಆಗುತ್ತೆ. ಇದೊಂದು ಹಾಕೊಂಡ್ಬಿಟ್ರೆ ಆಗ್ಬಿಡ್ತೈತಿ. ಒಂದು ಟ್ಯಾಂಕಿ ಒಂದು ಇದಾತಪ್ಪ ಅಂದ್ರೆ ಮುಗೀತು. ಮತ್ತು ಬರಾವು ಹಾಕೋಬೇಕಿಲ್ಲ, ಈ ಥರ ಮಣ್ಣು ಹಾಕೋಬೇಕು. ಆ ಕಡೆ ಎಲ್ಲ ಉಸಗೆ ಐತಿ ನಮ್ಮದು ಮಣ್ಣು, ಈ ಥರದ್ದು ತೆಗೆದಿದ್ದು ಮಣ್ಣು. ಅದನ್ನೆಲ್ಲ ಒಳ್ಳೆ ಹಾಕ್ಕೊಂಡು ಮತ್ತು ನೀರು ಬಿಟ್ಟು ಮತ್ತು ಗರಸ್ ಹಾಕ್ಬೇಕು. ಗರಸ್ ಒಂದು 2-3 ಟಿಪ್ಪರ್ ಹಾಕ್ಬೇಕು. ಹಾಕಿ ಮತ್ತು ನೀರು ಬಿಟ್ಟು ಎಲ್ಲ ನೀರು ಒಳಗೆ ಇಳಿದು ಸಾಲಿಡ್ ಆಗ್ಬೇಕು ತೆಳಗಿನೆಲ್ಲ. ಆದಮ್ಯಾಗ ಆ ಥರ ಬೀಮ್ ಹಾಕ್ತಾರೆ. ಬೀಮ್ ಹಾಕಿದ ಆದಮ್ಯಾಗ ಮತ್ತು ಕಂಪೌಂಡ್ ನೋಡ್ಕೊಂಡು ಹೋಗ್ತಾರೆ. ಸೊ ಮುಂದಿನ ಪ್ರೊಸೀಜರ್ ಮುಂದೆ ನಿಮಗೆ ಹೇಳ್ತೀನಿ. ಸೊ ಇವಾಗಂತೂ ಇಷ್ಟ ಆಗೈತಿ. ಹೆಚ್ಚು ಕಮ್ಮಿ ಇಷ್ಟು ಕಟ್ಟಡಕ್ಕೆ ಏನಿಲ್ಲ ಅಂದ್ರೂ ಒಂದು 30 ಚೀಲ ಮ್ಯಾಗ ಹೋಗ್ಯಾವ. ಒಂದು 30-40 ಚೀಲ ಮಟನೂ ಹೋಗ್ಯಾವ. ಯಾಕಂದ್ರೆ ಮಣ್ಣು ಒಂದು 10-12 ಚೀಲ ಇದ್ದು, ಅದಾದ್ಮೇಲೆ 20 ಚೀಲ ತರಿಸಿತ್ತು ನಮ್ಮ ಮನ್ಯಾಗ. ಬಂದು ಮತ್ತು 20 ಚೀಲ ತರಿಸೀನಿ. ಸೊ ಇನ್ನೂ ಅದಾವು. ಅದ್ರಾಗ ಇನ್ನೊಂದು 10 ಇರ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ಒಂದು 30 ಚೀಲ ಆಲ್ಮೋಸ್ಟ್ ಹೋಗಿರ್ಬೇಕು ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಒಂದು 30 ಚೀಲ ಬೇಕಾಗತ್ತೆ ರೀ. ಕಟ್ಟುಕಲ್ಲ ಸ್ವಲ್ಪ ಮಕಾಯರು ಚೆಂದ ಇರೋಂಥರ ತೊಂಬರ ಅಂತ ಹೇಳ್ರಿ. ಇದನ್ನೇನು ಹಾಕಂಗಿಲ್ಲ ನಾನು. ಸೊ ಹಿಮೇನ್ ಹಂಗೆ ನಮ್ಮ ದೋಸ್ತ ನೀರು ಹೊಡ್ಯಾತನ ದಬಾಶಿ. ಅಟ್ಲೀಸ್ಟ್ 1 ತಾಸು ಹೊಡಿಬೇಕು ನೀವು. ಈ ಥರ ಕಟ್ಟಿದ ಮ್ಯಾಗ ಕಲ್ಲಿಂದ ಕಟ್ಟಡಿ ಆದ್ಮ್ಯಾಗ ಒಂದು 4 ಸಲ ಹೊಡಿಯಬೇಕು ನೀರು, ಒಂದು ವಾರದ ತನಕ. ಆಮೇಲೆ ಬೇಕಾದ್ರೆ 3 ಸಲ ಹಿಂಗೆ ಹೊಡೋದು ನಡೀತೈತಿ. ಬಟ್ 4 ಸಲ ಅಂತ ಹೊಡಲೇಬೇಕು. ನೋಡಿರಿ, ಇವಾಗ ಜಸ್ಟ್ ಒಂದು ಕರೆಂಟ್ ಹೋಗಿದ್ದ ಸಂಬಂಧ ಹೊಡ್ಯಾಕಾಗಲಿಲ್ಲ. ಈಗ 10 ಗಂಟೆ ಆಗೈತಿ. ಮತ್ತು 12 ಗಂಟೆಗೆ 1 ಗಂಟೆಗೆ ಒಂಬರ್ಬೇಕು. ಹೊಳ್ಳಿ ಮತ್ತು 3 ಗಂಟೆಗೆ ಒಂಬರ್ತೀನಿ, 4 ಗಂಟೆಗೆ ಒಂಬರ್ತೀನಿ, 5 ಗಂಟೆಗೆ 6 ಗಂಟೆಗೆ ಒಂಬಂದು ಹೊಡೆದು ಬಿಡ್ತೀನಿ. ಸೊ 4 ಸಲ ಆಗ್ಬಿಡ್ತೈತಿ. ಇವತ್ತಿನ ಕೋಟ ಮುಗೀತು. ಇವತ್ತು ಯಾರೂ ಕೆಲಸಗಾರ ಬಂದಿಲ್ಲ ವರ್ಕ್ ಮಾಡೋಕ್ಕೆ. ಮಂಗಳವಾರ ಇವತ್ತು ಸೂಟಿ. ಒಂದೊಂದು ಊರಾಗ ಒಂದೊಂದು ದಿನ ಸೂಟಿ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಈ ಕಡೆ ಸೈಡಿನೆಲ್ಲ ತೆಗ್ದು ಮುಚ್ಚಾರ. ನಡಕಿನ ಅಷ್ಟೇ ಇದೊಂದು ಉಳ್ದೈತಿ. ಆ ಕಡೆ ಒಂದು ಚೂರು ಉಳ್ಕೊಂಡೈತೆ ಅಷ್ಟೇ. ಎಲ್ಲ ಮುಚ್ಚಾಬಿಟ್ಟಾವು. ಇನ್ನೂ ಇದನ್ನು ಪೂರ ಹಾಕ್ಕೊಂಡು ಅವ್ರದೈತಿಲ್ಲ ರೀ, ಆ ಥರ ಮಾಡ್ತಾರೆ. ಅವ್ರದ್ದು ಇವಾಗ ಇನ್ನೊಂದು 2-3 ದಿನ ಕ್ಯೂರಿಂಗ್ ಮಾಡ್ಕೋಬೇಕು ಅವರು. ಅದಾದ್ಮೇಲೆ ಗಾಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರದ್ದು ಚೆರೆಕಲ್ಲು. ಅದನ್ನು ನಿಮಗೆ ತೋರಿಸ್ತೀನಿ. ಅದು ಪ್ಲಾಸ್ಟರ್ ಹೆಂಗಿರುತ್ತೆ, ಎಷ್ಟು ಮಾಲ್ ಖರ್ಚಾಗತ್ತೆ ಅಂದ್ರೆ, ಸಿಮೆಂಟ್ ಈ ಥರ ತುಂಬ್ಕೊಂತಾರಲ್ಲ, ಅದು ಎಷ್ಟು ಖರ್ಚಾಗತ್ತೆ ನೋಡೋಣ. ಯಾಕಂದ್ರೆ ಇಟ್ಟಂಗಿ ಜಾಸ್ತಿ ಬೇಕು, ಚೆರೆಕಲ್ಲಿಗೆ ಅಷ್ಟು ಬೇಕಾಗಂಗಿಲ್ಲ. ನೋಡೋಣ ಎಷ್ಟಾಗತ್ತೆ ಅಂಥೇಳಿ. ಅಲ್ಲಿ ಒಬ್ಬರು ಮನೆ ಕಟ್ಸತ್ತಾರ, ಅವ್ರದ್ದು ತೋರಿಸ್ತೀನಿ ನಿಮಗೆ ಏನಾಗೈತೆ ಅಂತೇಳಿ. ಇವರಂತೂ ಆ ಥರ ಎಲ್ಲ ತೆಗೆದು ಹೋಗ್ಯಾರ. ಬಟ್ ಹೊಳ್ಳೆ ಬಂದೇ ಇಲ್ಲ. ಅವರು ಗಪ್ಪ ಆಗ್ಯಾರ. ಅವರು ಇನ್ನೊಂದು 3-4 ದಿನ ಆಯ್ತು ಅವ್ರು ವಾಪಸ್ ಬಂದಿಲ್ಲ. ನೋಡ್ಬೇಕು ಅವ್ರು ಯಾವಾಗ ಬಂದು ವರ್ಕ್ ಮಾಡ್ತಾರೆ ಅಂತೇಳಿ. ಸೊ ಅಲ್ಲೆಲ್ಲ ವರ್ಕ್ ಕಂಟಿನ್ಯೂ ಐತಿ, ನಮ್ಮದು ಸ್ಟಾರ್ಟ್ ಐತಿ. ಸೊ ವೆಲ್ಕಮ್ ಬ್ಯಾಕ್. ನೋಡಿರಿ, ಇವತ್ತು ನಿಮಗೆ ಇಟ್ಟಂಗಿನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಯಾಕಂದ್ರೆ ಒಬ್ಬೊಬ್ಬರು ಹಂಗೆ ತಂದು ಹಾಕೋಗ್ಬಿಡ್ತಾರೆ. ಅವು ಗಟ್ಟಿರ್ತಾವೆ ಇಲ್ಲೂ ಗೊತ್ತಾಗಿಲ್ಲ. ಸೊ ಅದು ಯಾವ ರೀತಿ ಇರಬೇಕು ಅನ್ನೋದನ್ನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ತೊಗೋಪ್ಪ, 2 ಇಟ್ಟಂಗಿ ತೊಗೋತೀನಿ. ಬಾಯ್ ಕಡೆ ಬಾಯಿಲಿ ನೋಡಿರಿ. ಒಂದೊಂದು ಇಟ್ಟಂಗಿ ತೊಗೊಂಡು ಹಿಂಗೆ ಒಂದಕ್ಕೊಂದು ಬಡಿಬೇಕು. ಈ ಥರ ಮೆಟಲ್ ಸೌಂಡ್ ಬರ್ಬೇಕು. ಇನ್ನೊಂದ್ಸಲ ನೋಡಿ.
ಈ ಥರ ಮೆಟಲ್ ಸೌಂಡ್ ಬಂತಪ್ಪ ಅಂದ್ರೆ ಇದು ಗಟ್ಟಿ ಐತಿ ಅಂತ ಅರ್ಥ. ಬಟ್ ಇಷ್ಟು ಕಪ್ಪಿರಬಾರ್ದು, ಸ್ವಲ್ಪ ಲೈಟ್ ಇರ್ಬೇಕಷ್ಟೆ. ಈ ಥರ ಮೆಟಲ್ ಸೌಂಡ್ ಇರಬೇಕು. ಒಂದು 5 ಫೂಟು ಅಥವಾ 4 ಫೂಟ್ 5 ಫೂಟಿಂದ ಬಿಟ್ಟರೆ ಈ ಥರ ಮುರಿಬಾರ್ದು. ಓಕೆ, ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಆಗೈತಿ. ಜಸ್ಟ್ ಇವಾಗ ಎಲ್ಲ ಕಡೆ ನೀರು ಹೊಡೆದೆ. 1 ಅವರ್ ಆಯಿತು, 1 ಅವರ್ ಟೈಮ್ ತೊಗೊಂತ. ಸೊ ಮಧ್ಯಾಹ್ನ ಹೊಡೆದೆ, ಮುಂಜಾನೆ ಹೊಡೆದಿದ್ದೆ. ಸೊ 3 ಟೈಮ್ಸ್ ಆಯ್ತು, 4 ಟೈಮ್ಸ್ ಅಲ್ಲೆಲ್ಲ ಸ್ವಲ್ಪ ಅಲ್ಲಿ ಒಬ್ಬರು ಮನೆಗೆ ಕೆಲಸ ಇತ್ತು, ಅಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಮತ್ತೆ ವಾಪಸ್ ಬರೋಕ್ಕಾಗಲಿಲ್ಲ. 1 ಗಂಟೆಗೆ ಬಂದು 12 1 ಗಂಟೆಗೆ ಬಂದು ಹೊಡೆದೋದೆ. ವಾಪಸ್ ಇವಾಗ 5 ಬಂದಿನಿ. 3 ಗಂಟೆಗೆ ಬರೋಕ್ಕಾಗಲಿಲ್ಲ. ಇರಲಿ, ನಾಳೆ ಇದ್ರ ಪೂರ ತಟ್ಟು ಹಾಕಿಬಿಟ್ರಪ್ಪ ಅಂದ್ರೆ ಅದು ತಂಪು ಹಿಡ್ಕೊಂಡಿರ್ತೈತಿ, ನಡಿತೈತಿ. ಸೊ ಇಂಜಿನಿಯರ್ ಸರ್ ಬಂದು ಒಂದು ಸಲ ನೋಡಲಿ ಲೆವೆಲ್ ಐತಿಲ್ಲ ಅಂಥೇಳಿ ಸಂಬಂಧ ನಾನು ತಟ್ಟು ಹಾಕಿದ್ದಿಲ್ಲ. ಸೊ ನೀವೇನಾದ್ರು ಮಾಡ್ತೀರಪ್ಪ ಅಂದ್ರೆ ತಟ್ಟು ಹಾಕಿಬಿಟ್ರಿ ಅದ್ರ ಮ್ಯಾಗ ನೀರು ಹೊಡ್ಕೊತಿದ್ರಪ್ಪ ಅಂದ್ರೆ ಅದು ತಂಪಿರುತ್ತೆ, ಯಾವುದೇ ರೀತಿಯಾದಂತಹ ಒಣಗಂಗಿಲ್ಲ ಅದು. ಸೊ ಕ್ಯೂರ್ ಆಗುತ್ತೆ. ನಾಳೆ ಇಂಜಿನಿಯರ್ ಸರ್ ಬರ್ತಾರೆ. ಸೊ ನಾಳೆ ಅವರಿಗೆ ತೋರಿಸ್ಕ್ಯಾಟ ಕರೆಕ್ಟ್ ಐತಿಲ್ಲ ಅಂತೇಳಿ ನೋಡಿ ಅದಾದ್ಮ್ಯಾಗ ತಟ್ಟು ಹಾಕಿ ನೀರು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು 1 ವಾರ ಹೊಡಿತೀವಿ. 1 ವಾರ ಅಂತ ಕ್ಯೂರಿ ಆಗ್ತಾರನೇ ಇರ್ತದೆ. ಅದಾದ್ಮೇಲೆ ಬರೋ ಈ ಕಡೆ ಮಣ್ಣು ಐತಲ್ಲ ಹಾಕ್ಕೊತೀವಿ. ಸೊ ಅದಕ್ಕೂ ನೀರು ಹೊಡಿದು ಇದಕ್ಕೂ ನೀರು ಹೊಡಿದು ಎರಡಕ್ಕೂ ಕ್ಯೂರಿ ಹಾಕೊಂತಿರ್ತೈತಿ, ಏನು ತೊಂದರೆ ಇರೋಂಗಿಲ್ಲ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತು ಬೇಡಕ್ಕೆ ನಿಮ್ಮನ್ನ ಮುಂದೆ ನೋಡಿದಾಗ ಇಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.